ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನ ಮುಳಬಾಗಿಲು ಪಟ್ಟಣದಲ್ಲಿರ್ತಕ್ಕಂಥ ವಿಠಲನಾರಾಯಣ ಸ್ವಾಮಿ ರಥೋತ್ಸವನ್ನ ತುಂಬಾ ವಿಜೃಂಭಣೆಯಿಂದ ತುಂಬಾ ಸಂತೋಷಕರವಾಗಿ ಸುಮಾರು ಸಾವಿರಾರು ಜನ ಸೇರಿ ಈ ರಥೋತ್ಸವ ಪೂಜೆಯನ್ನ ನೆರವೇರಿಸಲಿಕ್ಕೆ ಶಾಸಕರಾಗಿ ನಾನು ಕೂಡ ಆಗಮಿಸಿ ಪೂಜೆ ಮುಗಿಸಿ ತುಂಬಾ ಅದ್ಭುತವಾಗಿ ರಥವನ್ನ ಚಾಲನೆ ಕೊಟ್ಟಿದ್ದೀವಿ. ನಾನು ವಿಠಲನಾರಾಯಣ ಸ್ವಾಮಿ ದೇವಸ್ಥಾನ ಒಂದೇ ಕೇಳ್ಕೊಳ್ಳೋದು, ನೀರಿನ ಅಭಾವ ಜಾಸ್ತಿ ಆಗಿದೆ, ಆಹಾಕಾರ ಜಾಸ್ತಿ ಆಗಿದೆ, ಆದಷ್ಟು ಬೇಗ ಪಟ್ಟಣದಲ್ಲಿ ನೀರಿನ ವ್ಯವಸ್ಥೆ ಮಾಡಿಕೊಡಿ ಸ್ವಾಮಿ ಅಂತ ಕೇಳಿ ಇಡೀ ಸರ್ಕಾರಕ್ಕೆ ಒಳ್ಳೆಯದಾಗಿ ಒಳ್ಳೆ ಅನುದಾನ ಕೊಟ್ಟು ಒಳ್ಳೆ ನೀರು, ಈಗ ಟಾಸ್ಕ್ ಫೋರ್ಸ್ ಅಲ್ಲಿ ಮುನ್ಸಿಪಾಲಿಟಿದಲ್ಲಿ ನೀರಿಗೆ ಒಂದು ಅವಶ್ಯಕತೆ ಇದೆ, ಅದನ್ನ ಹೋಗ್ಲಾಡ್ಲಿಕ್ಕೆ ದೇವ್ರನ್ನ ಕೇಳ್ಕೊಂಡಿದ್ದೀನಿ. ತುಂಬಾ ವಿಜೃಂಭಣೆಯಿಂದ ತುಂಬಾ ಚೆನ್ನಾಗಿದೆ. ನಾನು ಕೂಡ ನನ್ನ ನಾಯಕರು ಎಲ್ಲ ಕೌಂಟರ್ಸ್ ಬಂದು ನಾನು ಕೂಡ ಭಾಗಿಯಾಗಿ ರಥಕ್ಕೆ ಪೂಜೆ ಮಾಡಿ ಇಲ್ಲಿಂದ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತು ಅವಾಗವಾಗ ನೀವು ಹಾಕಿರುವಂತ ಒಡವೆಗಳನ್ನ ಚೆಕ್ ಮಾಡ್ಕೊತೀರಿ. ಜಾಸ್ತಿ ಇರುತ್ತದೆ ಆಗ್ತಾ ಇರುವಂತ ಹೋದ ಬಾರಿ ದಯವಿಟ್ಟು ಮಹಿಳೆಯರು, ವಿಶೇಷವಾಗಿ ವಯಸ್ಸಾಗಿರುವಂಥ ಮಹಿಳೆಯರಿಗೂ ತಾವು ಧರಿಸಿರತಕ್ಕಂಥ ಒಡವೆ ಮೇಲೆ ಗಮನ ಇರಲಿ. ತಾವು ಧರಿಸಿರತಕ್ಕಂಥ ಒಡವೆ ಸೊಂಗು ಅಥವಾ ಮೇಲಿನಿಂದ ಕವರ್ ಮಾಡ್ತಾರೆ. ಅವಾಗವಾಗ ತಾವು ಧರಿಸಿರತಕ್ಕಂಥ ಒಡವೆಗಳನ್ನ ಚೆಕ್ ಮಾಡ್ತಾರೆ. ನಿಮ್ಮ ಅಕ್ಕಪಕ್ಕನೆ ಕರೆ ಗೊತ್ತಾಗಲ್ಲ. ಧರಿಸಿರತಕ್ಕಂಥ ಒಡವೆಗಳನ್ನ ಸೀರೆ ಅಥವಾ ಮೇಲಿನಿಂದ ಕವರ್ ಮಾಡ್ತಾರೆ. ಯಾರು ಅಕ್ಕಪಕ್ಕ ಧರಿಸಿರತಕ್ಕಂಥ ಒಡವೆಗಳನ್ನ
ಸೇರಿಕೆಯನ್ನು ಹಾಗೂ ದರ್ಶನವನ್ನು ದಾರಿ ಬಿಡಬೇಕು, ದಾರಿ ಬಿಡಬೇಕಿಲ್ಲ. ಬ್ರಹ್ಮರಥೋತ್ಸವಕ್ಕೆ ಬಂದಿರುವಂತಹ ಭಕ್ತಾದಿಗಳಲ್ಲಿ ಮುಳಬಾಗ ನಗರ ಪೊಲೀಸ್ ಅವರಿಂದ ಕೊಟ್ಟಿದ್ದಾನೆ